ನಾವು ನಮ್ಮ ಋತಮ್ಮ ಗುದ್ದಾಡಿರೋದು ಎಲ್ಲರೂ ನಿಜ ಅನ್ಕೊಂಡವ್ರೆ. ಹೆಂಗನೋ ಬಿಡು, ನಮ್ಮ ಋತಮ್ಮ ಬೇರೆ ಮನೆ ಮಾಡ್ಕೊಂಡು ಒಂದೆರಡು ದಿವಸ ಇರ್ಲಿ ಹೇಳು. ಇವಾಗ ಹೆಂಗ ನಮ್ಮಮ್ಮ ಇನ್ನೂ ಆ ಪ್ರೇಮನ್ನು ಒಂದು ತಾರೀಕು ತಕೊಂಡು ನಾನು ಆ ಮನೆ ಹೆಸ್ರಿಗೆ ಮಾಡಿಸ್ಕೋಬೇಕು. ನಮ್ಮ ಋತಮ್ಮನಿಗೆ ಹೇಳಿಲ್ಲ, ಇವತ್ತು ಹೇಳ್ಬತ್ತೀನಿ. ಪಾಪ ಅವಳಿಗೆ ಎಷ್ಟು ಬೇಜಾರಾಯಿತೋ ಏನೋ, ನಾನು ಹೇಳೇ ಇಲ್ಲ. ಹಿಂಗೆ ಗುದ್ದಾಡಿದ್ದು ಯಾಕೆ ಏನು ಎತ್ತ ಅಂತೇಳಿ ಹೇಳೇ ಇಲ್ಲ. ಅದಕ್ಕೆ ಹೋಗಿ ಹೇಳ್ತೀನಿ. ನೋಡಮ್ಮ ನೀನೇನು ಮನಸ್ನಾಗ ಇಕ್ಕೆ ಬೇಡ ಅಂತ ಎದ್ದಾಗ ಸೊಪ್ಪು ತಗೊಂಡು ಬೇರೆ ಕಳಿಸಿದ್ದೀನಿ. ಗೊತ್ತಾಗಿರುತ್ತೆ ನಮ್ಮಮ್ಮ ಇಷ್ಟೊಂದೆಲ್ಲ ಗುದ್ದಾಡೋರು ಸೊಪ್ಪು ಕಳ್ಸೈತಲ್ಲ ಅಂತ ಅನ್ಕೊಂಡಿರ್ತಾಳೆ. ಅರೇ ಮುತ್ತು, ಎಲ್ಲಿಗೆ ಹೋಗ್ತಾ ಇದೀಯಾ? ಚೆನ್ನಾಗಿ ಬುದ್ಧಿ ಬಂದೈತಮ್ಮ. ಅಮ್ಮ ಮನೆಗೆ ಹೋದಾಗಿಂದಾನು ಚೆನ್ನಾಗಿರ್ಬೇಕಲ್ಲ ಆಂಟಿ. ಸುಮ್ಮನೆ ಚೆನ್ನಾಗಿದ್ರೆ ಯಾವುದೂ ಇರಲ್ಲ. ಇವಾಗ ಒಂಥರ ನೆಮ್ಮದಿಯಾಗಿದ್ದೀನಿ. ನಮ್ಮ ಅಮ್ಮಾರ ಮನೆಯಾಗಿರೋದಕ್ಕೆ ಒಂಥರ ಎಷ್ಟೋ ಮನಸ್ಸಿಗೆ ನೆಮ್ಮದಿ ಆದಂಗೆ ಆಗೈತೆ. ಹೆಂಗೋ ಬಿಡಪ್ಪ, ನೆಮ್ಮದಿ ಆಯಿತು ಅಂತ ಒಂಥರ ಏನೋ ಒಂಥರ ಫೀಲ್ ಆಗ್ತೈತೆ. ಹೆಂಗೋ ಚೆನ್ನಾಗಿದ್ದೀನಿ ಆಂಟಿ. ಬಾಂಡು ಇಸ್ಕ ಚೆನ್ನಾಗಿದ್ದಂಗೆ ನೀನೆ ಹಂಗೆ ನಿಮ್ಮ ಅಮ್ಮ ಇಂತಾಗಿ ಮಾತಾಡ್ಕೊಂಡು ಬಾಂಡು ಎಲ್ಲ ಇಸ್ಕ ನಿನ್ನ ಹೆಸ್ರಿಗಿರವ. ನಿಮ್ಮ ತಾತ ನಿಮ್ಮ ಅಜ್ಜವಾಗ ದುಡ್ಡು ಕೊಟ್ಟಿದ್ದ. ಚೇರ್ಮನ್ ಸಣ್ಣಪ್ಪಜ್ಜ ಅದನ್ನ ಇಸ್ಕ. ನಿಮ್ಮ ಅಜ್ಜ ದುಡ್ಡು ಕೊಟ್ಟಿದ್ದ ಎಲ್ಲರಿಗೂ, ಮೊಮ್ಮಕ್ಳಿಗೆ 2 ಲಕ್ಷ ಕೊಟ್ಟಿದ್ದ. ಅದಕ್ಕೆ ಅದನ್ನ ಇಸ್ಕ. ಕೊಟ್ಟಿರೋದನ್ನ ನಾನೇನು ಕೇಳಕ್ ಹೋಗಿಲ್ಲ ಕಣಂಟಿ. ಅವರೇ ಕೊಡ್ಲಿ ಬಿಡು, ಅವ್ರು ಕೊಟ್ಟಾಗ್ಲೇನೆ ಇಸ್ಕೊಂತೀನಿ. ಹಂಗನ್ಬೇಡ, ಇಸ್ಕ ಸುಮ್ಮ. ಯಾತಕ್ ಬಿಡ್ತೀಯ? ಕೇಳಿಲ್ಲ ಅಂದ್ರೆ ಅವ್ರೇನು ಕೊಡಲ್ಲ. ಅವ್ರೇನು ಸುಮ್ಮನೆ ಎಲ್ಲ ಇಟ್ಕೊಂಡು ನಿಮ್ಮ ಅಕ್ಕೈ ಕೊಟ್ಟು ತೆಪ್ಪನಾಗ್ತಾರೆ. ನೀನು ಯಾತಕ್ಕೆ ಸುಮ್ಮನೆ ಅದಿ? ಸುಮ್ಮನೆ ಇಸ್ಕೊಂಬತ್ಕಯ್ಯಮ್ಮ ಕೊಡ್ಬೇಕಲ್ಲ ಕೇಳಿದ್ರು. ಸುಮ್ಮನೆ ಯಾಕೆ ಹಂಗ ಬಿಡತ್ತಿ? ಇವಾಗ ನಮ್ಮ ಅಪ್ಪ ನಮ್ಮ ಅಮ್ಮಯ್ಯ ಮಾತಾಡಿಸ್ತಾ ಇದ್ರಲ್ಲ, ಅದಕ್ಕೆ ಇನ್ನೇನು ಬೇಕಂಟಿ? ಮಾತಾಡ್ಸಿದ್ರು ಬರ್ಲಿ ಅಂತ ಇಸ್ಕೋಬೇಕು. ಯಾತಕ್ಕೆ ಬಿಡ್ತೀಯ ನೀನು? ಎಲ್ಲ ಅವಳಿಗೆ ದಾನ ಸರ ಮಾಡಿಸ್ಕೊಂಡು ಕೊಟ್ಟವ್ರೆ ನಿಮ್ಮ ಅಕ್ಕೈಗೆ. ಸುಮ್ಮನೆ ಇಸ್ಕೊಂಬತ್ ಕಲಿ ಹೆಂಗತ್ತ ಚೆನ್ನಾಗಿರ್ತೀರ. ಇಸ್ಕೊಂಡು ತೆಪ್ಪನಿರೋದು ನೋಡಮ್ಮ, ಓಟು ಸವಸಲ್ಲ. ಸರಿ ಆಯ್ತು ಹೇಳಿ. ನಮ್ಮನ್ನು ಮತ್ತೆ ಕೇಳಿರಿ ಅಷ್ಟೇ. ಎಂಬರ ಇಂಥವು ಹೇಳ್ಕೊಡೋದು ಬರೀ ಬಾಂಡ್ ಇಸ್ಕ, ನಿಮ್ಮ ಅಪ್ಪ ನಿಮ್ಮ ಅಮ್ಮ ಅದನ್ನ ಇಸ್ಕ ಇದನ್ನ ಇಸ್ಕ ಅಂತ ಹೇಳ್ಕೊಡುತ್ತೆ. ನಾನು ಯಾಕೆ ಮಾತು ಕೇಳಲ್ಲ. ಯಾಕಂದರೆ ಇವಾಗ ಹಂಗೆ ಒಂದಿಷ್ಟು ಉದ್ಧಾರ ಆಗಿದ್ದೀನಿ. ನಮ್ಮ ಅಪ್ಪ ನಮ್ಮ ಅಮ್ಮಯ್ಯ ಉದ್ಧಾರ ಏನಾಗಿಲ್ಲ ಅಂದರೆ ಒಂಥರ ನೆಮ್ಮದಿಯಾಗಿದ್ದೀನಿ. ಯಾಕಂದರೆ ಇವಾಗ ನಮ್ಮ ಅಪ್ಪರ ಮನೆಯಾಗ ತವ್ರ ಮನೆಯಾಗ ಇದ್ದೀನಲ್ಲ, ನಮ್ಮ ಸ್ವಾತಿ ಅಕ್ಕನ ಮಗನ ನೋಡ್ಕೊಂಡು ಸ್ವಲ್ಪ ಎಷ್ಟು ನೆಮ್ಮದಿಯಾಗಿದ್ದೀನಿ. ಈ ಅಮ್ಮನ ಮಾತು ಕೇಳಿರಿ ಅಷ್ಟೇ, ನನ್ನ ಅಲ್ಲಿಂದ ಓಡಿಸ್ತಾರೆ. ಯಾಕೆ ಮಾತಾಡಿದ್ರೆ ಮಾತಾಡಿದ್ರು ಅಂತಾರೆ. ನಾವು ಮಾತಾಡಕ್ಕೆ ಹೋಗಲ್ಲ, ನಾನು ಯಾಕೆ ಹೇಳಕ್ಕೆ ಹೋಗಲ್ಲ. ಸುಮ್ಮನೆ ಹೋಗ್ತೀನಿ ಅಂಬೋದು ಹೋಗೋದಷ್ಟೇ. ಬರೋದು ಬರಲಿ ಅನ್ಬೇಕು. ಈ ಕಾಲದಾಗ ಏನು ಪುಕ್ಸಟ್ಟೆ ಯಾತನ ಸಿಗುತ್ತೆ ಅಂದ್ರೆ ಬಿಡಬಾರ್ದು. ಹೆಂಗ ಮತ್ತೆ ಇವಾಗ ಆಸ್ತಿ ಇದ್ರೇನೆ ಮತ್ತೆ ಎಷ್ಟು ಇವಾಗ ಆಸ್ತಿ ಇದ್ದಂಗೆಲ್ಲನ ಒಳ್ಳೇದೀನಿ. ನಮಗೆ ಮುಂದೆ ಯಾತ್ಕನ ಮಾರ್ಕೊಂಡು ತಿನ್ಬೋದು. ಮುಂದಿನ ಯೋಟಿರುತ್ತೆ. ಅದಕ್ಕೇನೆ ಬರೋದು ಮಾತ್ರ ನಾವು ಇಸ್ಕೊಂಡು ದುಂಡು ಮಾಡ್ಕೋಬೇಕು. ಯಾತೆ ಆಗ್ಲಾಡು ಬರೋದನ್ನ ಬಿಡಬಾರ್ದು. ಸುಮ್ಮನೆ ಬಿಟ್ಟರೆ ಹೋದ್ವಿ ಅಂತಲೇನೆ ನಾವು. ಅದಕ್ಕೆ ಯಾವತ್ತೂ ಯಾವುದೇ ಆಗಲಿ ಸಿಕ್ಕಿರೋದನ್ನ ಬಿಡಬಾರ್ದು. ನೋಡಿ ಈ ಕಡೆಗೆ ಇಲ್ಗ ಹೋಗ್ತಾ ಇದ್ದಾಳೆ. ಅವಾಗಿಂದ ನಿನ್ಕೊಂಡು ನೋಡಿ ಹೇಳು, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಯಾರನ್ನ ಇದ್ದಾರೋ ಇಲ್ವೋ ಅಂತ ನೋಡ್ತಿದ್ಲು. ಇಲ್ಗ ಹೋಗ್ತಾ ಇದ್ದಾಳೆ. ಮಗಳು ಮಾತಾಡ್ಸಕ್ಕೆ ನಾನು ಹೋಗ್ತಿರ್ಬೇಕೇನ. ಆ ಕಡೆಗೆ ಹೋಗ್ತಾ ಇದ್ದಾಳೆ. ಗನಾಗೆ ಎದ್ದಾಗ ಸೊಪ್ಪು ತಂದ್ಬಿಟ್ಟು ಸೊಪ್ಪು ಕಳಿಸವಳೆ. ಗೊತ್ತಿಲ್ಲ ಅಂದ್ಕೊಂಡವಳೆ. ಏನು ನಾಟಕ ಆಡ್ತಾಳೆ. ನಾವೇನ ಇದ್ದಾಗ ಬೈಯೋದು, ಇಲ್ಲೇ ಸೇರ್ಕೊಂಡಿದ್ಯಾ ಹಂಗೆ ಹಿಂಗೆ ನಿನ್ನಿಂದ ನೋವು ಅಂತ ಬೈಯೋದು, ನಮ್ಮನ್ನೆಲ್ಲ ನಂಬ್ಸಕ್ಕೆ ಹೆಸ್ರು ಮಾಡಿಸ್ಬಿಡ್ತಾರೇನೋ ಹಿಂಗಾದ್ರೆ ಅಂತ ನಾವು ಯಾಕೆ ಮಾಡ್ಸೋಣ? ನಾವು ಬುದ್ಧಿವಂತ್ರಿ. ನಾವೇನೇನು ತೀರಾ ದಡ್ರಲ್ಲ. ಹೋಗ್ತಾ ಇದ್ದಾಳೆ ನೋಡು. ಇವಳು ಬಂಡವಾಳ ಎಲ್ಲ ತಮ್ಮಂತ ಬಯಲು ಮಾಡಬೇಕು. ಅಯ್ಯಪ್ಪಿನ ನಮ್ಮ ಅಕ್ಕ ಒಳ್ಳೆಯವಳು ಅವಳು ದವಳಿ ಮಾಡಿಸ್ರಿ ಅಂತಾನೆ. ನಮ್ಮ ಅಕ್ಕಯ್ಯ ಅಂತ ನಮ್ಮ ಅಕ್ಕ ಮೇಲೂ ನನ್ನ ಮೇಲೇ ಬೇಜಾರಾಗ್ಯಾನ ಅಯ್ಯಪ್ಪ ನಮ್ಮ ಮನೆಯಾಗಿ. ಅದಕ್ಕೇ ಬಂಡವಾಳ ಎಲ್ಲ ಬಯಲು ಮಾಡಬೇಕು. ಅವಳು ಏನು ನಾಟಕ ಮಾಡ್ತಾ ಇದ್ದಾಳೆ ಅದೆಲ್ಲ ಗೊತ್ತಾಗಬೇಕು. ಶೌರಿ ಹಿಂಗೆ ಗೊತ್ತಾದ್ರೆ ನೋಡಿ ಆ ಕಡೆಗೆ ಹೋಗ್ತಾ ಇದ್ದಾಳೆ. ಹಂಗೆ ಹೋಗ್ಬಿಟ್ಟು ನೋಡೋಣ ಅದೆಲ್ಲ ಏನು ಮಾತಾಡ್ತಾಳೆ, ಮಗಳ ತಗ ಏನು ಹೇಳ್ತಾಳೆ, ಮಗಳು ಮಂತಕ್ಕೆ ಹೋಗ್ತಾಳೆ, ಎಲ್ಗೆ ಹೋಗ್ತಾಳೆ ನೋಡ್ತೀನಿ ಅದೆಲ್ಲ. ಪಾಪಚ್ಚಿ ನಮ್ಮ ಋತು ಏನು ಅನ್ಕೊಂತಾಳೆ ಏನೋ ಪಾಪ. ಅವತ್ತು ಅಯ್ಯೋ ನಮ್ಮ ಅಮ್ಮಯ್ಯ ನೋಡಪ್ಪ ಮನೆಯಿಂದ ಹೆಂಗೆ ನನಗಂತೂ ಅವತ್ತು ಮನೆಯಿಂದ ಆಸೆ ಕಳಿಸ್ಬಿಟ್ಟೆ. ರಾತ್ರಿ ಊಟನೇ ಮಾಡಲಿಲ್ಲ. ಅಷ್ಟು ಮನಸ್ಸಿಗೆ ಬೇಜಾರಾಯಿತು. ಒಂಥರ ಹೆಂಗೆ ಅನ್ನಿಸ್ಬಿಡ್ತು ಅಂದರೆ ನನಗೆ, ಯಪ್ಪ ಇದೇನಪ್ಪ ಇದು ಹಿಂಗಾಗ್ಬಿಡ್ತು, ಶಿವನೇ ದೇವರೇ ಪರಮಾತ್ಮ ಅಂತ ಅನ್ನಿಸ್ಬಿಡ್ತು ನನಗಂತೂ. ಭಾಳ ಬೇಜಾರಾಯಿತು. ಯಪ್ಪ ದೇವ್ರದ ಇದರಿಂದನೇ ಹೆಂಗಾತ ನಮಗೆ ಒಳ್ಳೇದಾದ್ರೆ ಸಾಕು. ಆ ಮನೆ ಒಂದು ಹೆಸರಿಗೆ ಆಗ್ಬಿಟ್ರೆ ಸಾಕಪ್ಪ. ಹೆಂಗಾತ ನಾನು ನೆಮ್ಮದಿಯಾಗಿರ್ತೀನಿ. ನಾನು ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ದೀನಿ. ದೇವ್ರೆ ಆದರೆ ಸಾಕಪ್ಪ ಅಂತೇಳಿ ಅರ್ಕೆ ಮಾಡ್ಕೊಂಡಿದ್ದೀನಿ. ಮನೆ ಹೆಸರಿಗೆ ಆಗ್ಬಿಟ್ರೆ ಹೆಂಗ ದೇವ್ರಿಗೆ ಯಾತ ನಾನು ಅಭಿಷೇಕ ಮಾಡ್ಸೋದ, ಏನನ್ನ ಎಲ್ ಪೂಜೆ ಕಟ್ಸೋದ ಏನಾದರೂ ಮಾಡ್ತೀನಿ. ದೇವ್ರೆ ನಾನು ಅದನ್ನೇ ಅನ್ಕೊಂಡ್ರೆ ದೇವ್ರಿಗೆ ಎಲ್ ಪೂಜೆ ಏನೋ ಅಭಿಷೇಕ ಮಾಡಿಸಿ ಎಲ್ ಪೂಜೆ ಕಟ್ಟಿಸ್ತೀನಿ ಅಂತ ಅನ್ಕೊಂಡಿದ್ದೀನಿ. ನಾನು ಮಾಡ್ತೀನಿ. ಮಾಡ್ತೀನಿ ಬಿಡು. ನಾನಂತೂ ಅನ್ಕೊಂಡಿದ್ದೀನಿ ನಮ್ಮ ಮನೆ ಹೆಸರಿಗಾದ್ರೆ ಸಾಕಪ್ಪ ದೇವ್ರೆ ಪರಮಾತ್ಮ ಅಂತ ಬೇಡ್ತೀನಿ. ಆ ಕಡೆಗೆ ಹೋಗ್ತಾ ಇದ್ದಾಳೆ. ಪಕ್ಕ ಇವಳು ಋತುನ ಮಾತಾಡ್ಸೋಕ್ಕೆ ಹೋಗ್ತಾ ಇರೋದು ನನಗೆ ಗೊತ್ತೈತೆ. ಇವಳೆಲ್ಲಾನು ನೋಡು ಎಂತೆಂಥ ಜನ ಇರ್ತಾರೆ, ಹೆಂಗೆ ಮೋಸ ಮಾಡ್ತಾರೆ, ಹೆಂಗೆ ಹೇಳ್ತಾರೆ ಅಂತ.
ಏನಂದ್ರೂ ಇಂಥ ಜನಗಳನ್ನ ನಂಬಬಾರ್ದು ಅನಿಸುತ್ತೆ. ಅಪ್ಪ ನಾವೇನ ಇವರು ಮಾತಾಡ್ಸೋದಕ್ಕೂ ಇವ್ರು ಇದು ಮಾಡೋದಕ್ಕೂ ಇವ್ರನ್ನೆಲ್ಲ ನಂಬ್ಕೊಂಬಿಟ್ರೆ ಏನಿಲ್ಲ. ನನಗೆ ಮುನ್ನೆಚ್ಚರಿಕೆ ವಹಿಸ್ಕೊಬಿಟ್ಟೆ. ಏನಿಲ್ಲ ಇರುತ್ತು, ಏನಂದ್ರೂ ಬರೋದು ಬರಲೇಳೋ ಎಲ್ಲ ನಮಗೆ ಇರಲೇಳೋ ಅಂತಾಳೆ. ಇವಾಗಾಗಿದ್ರೆ ಆಸ್ತಿ ಗಿಸ್ತಿ ಏನೋ ಮಾಡಿಸ್ತಿರ್ಲಿಲ್ಲ, ಬೇಕಾದ್ರೆ ಇದ್ರಾಗೂ ನಮ್ಮ ಅಪ್ಪನ ಆಸ್ತಿಯಾಗೂ ಭಾಗ ಕೊಡಲಿ ಅಂಬಾಳು. ಹೆಂಗ ನಮ್ಮ ಎಲ್ಲ ಹೆಸ್ರಿಗೆ ಮಾಡಿಸ್ಕೊಂಬದಕ್ಕೆ ಸರಿ ಆಯಿತು. ಹೆಂಗ ನಮ್ಮ ಅತ್ತೆ ಅವಾಗೆಲ್ಲನ ಮಾಡಿಸ್ತು. ಯಾತು ಇಲ್ಲಪ್ಪ ನಿಮಗೆ ಇದು ಕೊಡ್ಸಿರೋದ್ರಾಗ ಅಷ್ಟೇ, ಇವಾಗಿರೋದ್ರ ಭಾಗ ಕೇಳಬೇಡ ಅಂತೇಳೆಲ್ಲ ಬರೆಸ್ಕೊಂಬದಕ್ಕೆ ನಮ್ಮ ಅತ್ತೆ ಸರಿ ಹೋಗೈತಿ. ಋತಮ್ಮ ನಾವು ಹೆಂಗೋ ಇದ್ದೀವಮ್ಮ, ನಾವು ಹೆಂಗೋ ಇದ್ದೀವಿ. ನಾವು ಬಾಡಿಗೆ ಮನೆ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಹೆಂಗೋ ಇದ್ದೀವಿ. ಏನಕ್ಕೆ ಬತ್ತೀಯಾ ಎಲ್ಲರ ಮುಂದೆ ನಮ್ಮ ನನಗೆ ಮರ್ಯಾದೆ ತೆಗೆದ್ಬಿಟ್ಟು ಇವಾಗ ನೋಡಿ ಇನ್ನೂ ಋತಮ್ಮ ಅಂತ ಬಂದಿದ್ಯಾ? ಸುಮ್ಕ್ಯೂ, ನನಗೆ ನಾಳೆ ನಾನು ಬೇಕು ಅಂತ ಕಳಿಸ್ಲಿಲ್ಲ, ನೋಡಲಿ ಅಂತ ಪ್ರೇಮನೂ ನಮ್ಮಮ್ಮ ನೋಡಲಿ ಅಂತ ನಾನು ಕಳಿಸಿದ್ದು. ನೀನು ಅದು ನಿಜ ಅನ್ಕೊಬಿಟ್ಟಾರತ್ತು? ನಿಜ ಅನ್ಕೊಂಡೆ ಕಣಮ್ಮ. ಯಾಕೆ ನೀನು ಆಡಿರೋದು ನಾಟಕನೇ? ನಾನು ನಾಟಕ ಆಡಿದ್ದು ನೀನು ನಿಜ ಅನ್ಕೊಂಡಿದ್ಯ ಅಲ್ಲೇ. ತನ್ವಿ ಹತ್ರ ಸೊಪ್ಪು ಕಳಿಸಿದ್ಯಲ್ವೇ, ಅದಕ್ಕೆ ಅಜ್ಜಿ ಕೊಟ್ಟು ಅಂತಂದು ನಾನು ನಮ್ಮ ಅಮ್ಮನ ನೋಡಿದ್ರೆ ಮಾತಾಡ್ಸಲ್ಲ, ಸೊಪ್ಪು ಅದೇನು ಕೊಡ್ತು ಅಂತ ಅಂದ್ಕೊಂಡೆ. ಸೊಪ್ಪು ಭಾಳ ಚೆನ್ನಾಗಿತ್ತು, ಪಲ್ಕ ಸೊಪ್ಪು, ಮೆಂತ್ಯ ಸೊಪ್ಪು. ಅದಕ್ಕೆ ನಾನು ಕೊಟ್ಟೆ, ತಗೊಂಡಿದ್ನ. ಅದಕ್ಕೆ ತಗೊಂಡೋಗು ಉಳ್ಸೊಪ್ಪು ಮಾಡ್ತಾಳೆ ಅಂತೇಳಿ ಅದಕ್ಕೆ ಕೊಟ್ಟು ಕಳಿಸಿದ್ದು. ಹೋಗಮ್ಮ, ನಾನು ನಿಜವಾಗ್ಲೂ ನೀನು ನನ್ನ ಮನೆಯಿಂದ ಆಚೆ ಕಳಿಸ್ತು ಅಂತ ಅನ್ಕೊಬಿಟ್ಟೆ. ನನಗೆ ತುಂಬ ಬೇಜಾರಾಗ್ಬಿಡ್ತು ಕಣಮ್ಮ. ಏತೋ ನನಗೇನು ನನ್ನ ಮಗಳು ಒಂಬದು ಆಸೆ ಇರಲ್ವೇ, ನನಗೆ ಹೆಂಗೆ ಮಾಡಬಾರ್ದು ಒಂಬದೇ ಇದ್ದಿದ್ದು ಏನೋ. ನಾನು ಅದೊಂದು ಮನೆ ಹೆಸ್ರಿ ಈಗಳಮ್ಮ ಹೆಂಗೋ 35-40 ಸಾವಿರ ಬಾಡಿಗೆ ನೋಡ್ತೀವಿ ತಿಂಗಳ ಆಗ್ತಿದ್ದಂಗೆ, ಅದೊಂದಿಟ್ಟು ಮನೆ ಹೆಸ್ರಿ ಮಾಡಿಸ್ಕೊಂಬನ ಅಂತ ಅಷ್ಟೇ. ಅದಕ್ಕೆ ರಾತ್ರಿ ಸೂರ್ಯನ ಮೀನು ಸಾರು ಮಾಡಿ ಕರೆದು ರಾತ್ರಿ ಅಲ್ಗೂ ಮೀನು ಸಾರು ಕಳ್ಸೋಣ ಅಂದ್ಕೊಂಡು ಯಾರು ಇರಲಿಲ್ಲ. ತನ್ವಿನ ಹತ್ಲ ಬರಲಿಲ್ಲ. ನಾನು ಆ ಭಾಗ್ಯಮ್ಮಂಗೆ ಕೊಟ್ಟರೆ ಆ ಭಾಗ್ಯಮ್ಮಂಗೆ ನಮ್ಮ ಅಮ್ಮಂಗೆ ಕೊಟ್ಟು ಹಂಗೆ ಹೇಳ್ತಾಳೆ, ಅತ್ತೆ ಆ ಭಾಗ್ಯಮ್ಮಂಗೆ ಕೊಟ್ಟೆ ನಾನು ಕಳಿಸ್ಲಿಲ್ಲ. ಯಾಕೆ ಬೇಕು ಬಿಡು ಬೇಡ ಅಂತೇಳಿ ಸುಮ್ಮನಾಗ್ಬಿಟ್ಟು. ನಾನು ಮಾಡ್ತಿರೋದು ನಾಟಕ ಕಣಮ್ಮ. ಒಟ್ಟಿನಲ್ಲಿ ನಮ್ಮ ಶೌರ್ಯ ನಮ್ಮ ಅಮ್ಮಯ್ಯ ಪ್ರೇಮ ಎಲ್ಲರೂ ನಂಬಬೇಕು, ನಂಬಿ ನನಗೆ ಮನೆ ಹೆಸ್ರಿ ಮಾಡಿಸ್ಬೇಕು. ಆಮೇಲೆ ಇರೋದು ನಾನೇನು ಅವ್ರಿಗೇನು 3 ಕಾಸಿನ ಬೆಲೆನೂ ಕೊಡಲ್ಲ. ಆಮೇಲೆ ಈ ನೋಡಿ ರೇಸಿಕೆ ಅಂತೀನಿ. ನಾನು ಹೋಗೋದು ಇಲ್ಲ ತವ್ರ ಮನೆಗೆ ಸಾಕು. ಅವನಿಗೆ ಮನೆ ಹೆಸ್ರಿಗೆ ಮಾಡಿಸ್ಕೊಂಬಕ್ಕಾಗಿ ಅಷ್ಟೇ. ನಾನು ಯಾವಾಗ ನನ್ನ ತಮ್ಮನೂ ಕರೆಯಲ್ಲ, ನನ್ನ ತಮ್ಮ ಹೆಂಡ್ತಿನೂ ಕರೆಯಲ್ಲ, ನಮ್ಮ ಅಪ್ಪನ ಅಮ್ಮನೂ ಕರೆಯಲ್ಲ, ಯಾರನ್ನೂ ಕರೆಯಲ್ಲ. ಇರ್ಲೇಳು ಸೊಸೆ ಅಂತೇಳಿ ನಮ್ಮಮ್ಮ ಎಷ್ಟೊಂದು ಇದು ಮಾಡತೈತಲ್ಲ, ಆಮೇಲೆ ಅಲ್ಲಿ ಇರ್ಲೇಳು. ಗೊತ್ತಾಗ್ತೈತಿ. ನಾವೇನೋ ಬಿಡತ್ತ ಅಂತ ಎಷ್ಟು ಅನ್ಸರಿಸ್ದಂಗೆಲ್ಲ ಯಾಕೆ ಸ್ಯಾನೆ ಆಗ್ತೈತಿ ಇವ್ರದ್ದು. ನಾನು ಇನ್ಮೇಲಿಂದನ ಯಾರನ್ನೂ ಅನ್ಸರ್ಸಲ್ಲ. ಗೊತ್ತೈತಿ ನಮ್ಗೆ ಹೆಂಗಿರ್ಬೇಕು ಅಂಬೋದು. ನಾನು ಅದೊಂದಿಟ್ಟು ಮನೆ ಹೆಸ್ರಿಗಾಗತ್ತಕ್ಕ ಹಂಗೆ ಒದ್ದಾಡ್ತೀನಮ್ಮ. ಆಮೇಲೆ ಇರೋದು ಆಮೇಲೆ ನಾನು ಪ್ರೇಮಂಗೂ ನನ್ನ ತಮ್ಮಂಗೂ ನಮ್ಮ ಅಮ್ಮಗೂ ಎಲ್ಲರಿಗೂ ಬುದ್ಧಿ ಕಲಿಸ್ತೀನಿ ನೋಡು. ಅವರೇ ನಂತಕ್ಕೆ ಬರಬೇಕು, ಹಂಗಾಗುತ್ತೆ ಕೊನೆಗೆ. ಒಂದಿಟ್ಟು ಮಾಲಿಗೆ ಸಿಕ್ಕಾಕೊಂಡಿರೋ ತೊಡ್ರು ಬಿಡಿಸ್ಕೋಬೇಕು. ಈಗ ಮುಳ್ಳಿನ ಮ್ಯಾಕೆ ನಾವು ಬಟ್ಟೆ ಹಾಕಿದ್ದೀವಿ ಅಂದಮೇಲೆ ರಪ್ಪನ ಎಳ್ಕೊಂಬಕ್ಕೆ ಹೋದ್ರೆ ಪರ್ರಮ್ಮಂಗೆ ಕಿತ್ಕೊಂಬುತ್ತೆ. ಅದನ್ನು ಒಂದೊಂದೇ ಮೆಲ್ಲ ಕಿತ್ಕೊಂಡ್ರೆ ಬಟ್ಟೆನೂ ಚೆನ್ನಾಗಿರುತ್ತೆ. ಹಂಗೆ ನಾನಿವಾಗ ಮಾತಾಡಿ ಯಾಕೆ ಹಿಂಗೆ ಆಗಬೇಕು, ಸುಮ್ಮನೆ ಓಟು ಇವತ್ತು ನಾನು ತಲೆಗೆ ಹಚ್ಕೊಂಬತ್ಕಿನ ಮುಂದೆ ಸುಮ್ಮನೆ ನಾನಾಯ್ತು ನನ್ನ ಕೆಲಸ ಆಯ್ತು ಅಮ್ಮಂಗೆ ಇರಬೇಕಷ್ಟೇ. ನಾನು ಹಂಗೆ ಯೋಚನೆ ಮಾಡಿದ್ದೀನಿ. ನಾನು ಇನ್ಮೇಲೆ ಯಾವ ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ, ಆಗಿದ್ದಾಗಲಿ ಹೋಗಿದ್ದೋಗ್ಲಿ. ಅಷ್ಟೇ. ಇದೊಂದಿಟ್ಟು ಮನೆ ಹೆಸ್ರಿಗೆ ಆಗತ್ತಕ್ಕ ಅಷ್ಟೇ. ನಾನು ಒದ್ದಾಡ್ತಾ ಇರೋದು ಅದಕ್ಕಾಗಿ. ನಿಮ್ಮ ಅಪ್ಪ ಬೇರೆ ಬೊಯ್ತೈತಿ ಅದಕ್ಕೆ. ನಾನು ಸುಮ್ಮನೆ ಹತ್ರ ನಾಟಕ ಆಡಿದ್ದು. ಸರಿ ಆಯ್ತು ಹೇಳಮ್ಮ. ನಾನಂತೂ ನಿಜ ಅಂತ ನಂಬ್ಕೊಂಡು ತುಂಬ ಬೇಜಾರಾಗ್ಬಿಟ್ಟಿತ್ತು ನನಗಂತೂ. ನಾವು ಯಪ್ಪ ಸಖತ್ತು ಬೇಜಾರಂದ್ರೆ ಬೇಜಾರು. ಯಪ್ಪ ಅದು ಎಂಥ ಬೇಜಾರು ಅಂತೀಯ. ಅವತ್ತಂತೂ ನಿನ್ನ ಕಳಿಸ್ದಾಗ ಏನು ಮಾಡೋಣಪ್ಪ ಅನ್ನಿಸ್ಬಿಟ್ಟಿತ್ತು. ನಾನು ಅಷ್ಟೇ ಕಣೆ ಋತು, ನಿನ್ನ ಕಳಿಸ್ಬಿಟ್ಟು ಅವತ್ತು ನಾನು ಊಟನೇ ಮಾಡಲಿಲ್ಲ ಕಣೆ. ರಾತ್ರಿ ಟೈಮು ಊಟನೇ ಮಾಡೋಕ್ಕಾಗಲಿಲ್ಲ. ನನಗೆ ತುಂಬ ಬೇಜಾರಾಗ್ಬಿಡ್ತು. ಏನು ಮಾಡೋದಪ್ಪ ಅಂತ ಅನ್ನಿಸ್ತು ಗೊತ್ತೇ. ನನಗೆ ನಿಜ ಹಂಗೆ ಅನ್ನಿಸ್ತಮ್ಮ. ಸರಿ ಬಿಡು ಹೋಗ್ಲಿ ಬಾ ಒಳಕ್ಕೆ. ಇವಾಗೇನು ಯಾರು ನೋಡಲಿಲ್ವಲ್ಲ? ಯಾರು ನೋಡಲಿಲ್ಲ, ನೀನು ಕಾಂಪೌಂಡ್ ಇತ್ತ. ನಾನು ಅದಕ್ಕೆ ನನಗೆ ಯಾಕೋ ಮನ್ಸು ತಡಿಲಿಲ್ಲ. ಸ್ಯಾನೆ ದಿನ ನಿಲ್ಲಿಸ್ಬಾರ್ದು, ಇಲ್ಲ ನನ್ನ ಮಗಳಿಗೆ ವಿಷಯ ಹೇಳ್ಬೇಕು. ನನಗೆ ಮನ್ಸು ತಡಿಲಿಲ್ಲ, ಅದಕ್ಕೆ ಬಂದ್ಬಿಟ್ಟಿದ್ದೆ. ಕಾಂಪೌಂಡ್ ಒಳಗೆ ಐತಲ್ಲ, ಕಾಂಪೌಂಡ್ ಒಳಗೆ ಬಂದರೆ ಯಾರಿಗೂ ಕಾಮಲ್ಲ. ನಡಿ ಹೋಗೋಣ. ಹೋಗ್ಬಿಟ್ಟು ಮಾತಾಡೋಣ. ನಡಿ ಒಳಕ್ಕೆ. ಏನು ಮಾಡೋದು, ನಾನು ನೋಡಿದೆ ಎಲ್ಲರೂ ನೋಡ್ಕೊಂಡೆ ಬಂದೆ. ಯಾರನ್ನ ಇದ್ದಾರೋ ಏನೋ ಎತ್ತ ಅಂತೇಳಿ ನೋಡ್ಕೊಂಡೆ ಬಂದೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮಮ್ಮ ಏನು ನಾಟಕ ಆಡಿರೋದು ನಮಗೆ ಗೊತ್ತೇ ಇಲ್ಲ. ನಾನಂತೂ ನಿಜ ಅಂತ ಅನ್ಕೊಬಿಟ್ಟಿದ್ದೆ. ಇವಾಗ ಒಂಥರ ಮನಸ್ಸಿಗೆ ಸಮಾಧಾನ ಆದಂಗೆ ಆಗ್ತೈತೆ. ಎಷ್ಟೋನು ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.